ದೊಡವ ನಿಶ್ಚಿತಾರ್ಥ ಮುಗಿಸ್ಕೊಂಡ್ ಬರೋ ತನಕ ನೀನ್ ಇಲ್ಲೇ ಇದ್ಕೊಂಡು ಮನೇನ ಚಂದಾಗಿ ನೋಡ್ಕೊ. ಸರಿ ಸರಿ ಮತ್ತೆ ಹಾಗ ನಡೀರಿ ಹೋಗ್ಮ. ಮುದ್ದು ಸೊಸೆ ಮುದ್ದು ಸೊಸೆ. ಚಂಪಾ, ಏನಾಯ್ತು? ವಿದ್ಯಕ್ಕ, ಅದು ಚಂಪಾ, ಯಾಕೊಬ್ಳೆ ಕುತ್ಕೊಂಡು ಅಳ್ತಿ? ಏನಾಯ್ತು ಚಂಪಾ? ಏನೇ ಇದ್ರು ಧೈರ್ಯವಾಗಿ ಹೇಳು, ನಾನಿದ್ದೀನಿ. ಏನಿಲ್ಲ ಅಕ್ಕ, ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತದೆ, ತಡ್ಕೊಳಕ್ಕೆ ಆಗ್ತಿಲ್ಲ, ಅದಕ್ಕೆ ಅಳ್ತಿದ್ದೆ. ಅಯ್ಯೋ, ಅದ್ನ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ. ಸುಮ್ಕೆ ಹಿಂಗ ಅಳ್ಕೊಂಡ್ ಕೂತ್ರೆ ಅದ್ ಕಮ್ಮಿ ಆಯ್ತದೆ. ಇರು, ಹೊಸಿ ಬಿಸ್ನೀರಿಗೆ ಸೋಡಾ ಉಪ್ಪು ಹಾಕೊಂಡ್ ಬರ್ತೀನಿ, ಕುಡಿದ್ರೆ ಎಲ್ಲ ಕಮ್ಮಿ ಆಯ್ತದೆ. ಸುಳ್ಳನ್ನೇ ನಂಬ್ಕೊಂಡು ನೋವು ಕಡಿಮೆ ಮಾಡಕ್ ಬಿಸ್ನೀರ್ ತತ್ತೀನಿ ಅಂತ ಹೋದ್ರು. ನಾನೇನಾದ್ರೂ ನಿಜ ಹೇಳಿದ್ರೆ ವಿದ್ಯಕ್ಕ ಸಹಾಯ ಮಾಡ್ಬೋದಲ್ವಾ? ಮೊದ್ಲು ಇದು ಕುಡಿ ಟಕ್ಕ. ಇದನ್ನ ಕುಡಿ, ಆಮೇಲೆ ಏನಾದ್ರೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಆದತ್ತು. ಚಂಪಾ, ಏನೇ ಇದ್ರುವೆ ನನ್ ತವ ಹೇಳ್ಕೊ. ಸಹೋದರಿಯಾಗಿ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ವಿದ್ಯಕ್ಕ, ನಾನ್ ನಿಂತವ ಒಂದ್ ಸತ್ಯ ಹೇಳ್ಬೇಕು. ನನ್ ತವ ಹೇಳ್ಕೊಳಕ್ಕೆ ಯಾಕೆ ಈಟೊಂದು ಯೋಚನೆ ಮಾಡ್ತಿದ್ಯಾ? ಏಳು ಅಂತ ಹೇಳ್ದೆ ತಾನೆ. ಅದೇನಾಯ್ತು ಅಂತ ಏಳು ಚಂಪಾ. ಅಕ್ಕ, ಅದು ಏಳು ಚಂಪಾ. ಅದು ನಾನುವೆ ಮತ್ತೆ ಗೌಡ್ರೆ, ನಾನ್ ಇಲ್ಲಿವ್ನಿ. ವಾ ಅಮೇ, ನೀನ್ ಇಲ್ಲಿದಿ? ನಿಂತವ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಒಟ್ಟಿ ಎಲ್ಲ ಅಡ್ಡಾಡ್ತಿದ್ದೆ ನೋಡು. ಹೌದೇ, ಒಂದ್ ನಿಮಿಷ ಇರಿ, ಬಂದೆ. ಚಂಪಾ, ಅದೇನು ಅಂತ ಹೇಳು. ಏನಿಲ್ಲ ಅಕ್ಕ, ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕನ್ಸ್ತು. ಆಟೆ ತಾನೆ. ಇನ್ ಮುಂದಕ್ಕೆ ನಮ್ಮಿಬ್ರು ಮಧ್ಯೆ ಈ ಸಾರಿ ಥ್ಯಾಂಕ್ಸು ಯಾವ್ದು ಇರಬಾರ್ದು. ಸರಿ, ನಾನ್ ನಿನಗೆ ಆಮ್ಯಾಗ ಸಿಗ್ತೀನಿ. ನೀನ್ ಬಿಸ್ನೀರ್ ಕುಡ್ದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಸುಧಾರ್ಸ್ಕೊ, ಸರಿನಾ? ವಿದ್ಯಕ್ಕಂತವ ನಾನು ಸುಭಾಷ್ ಪಿರೂತಿ ಮಾಡ್ತಿರೋದು ಹೇಳ್ಬಿಡ್ಬೇಕಿತ್ತು, ಆದ್ರೆ ಹೇಳಕ್ಕೆ ಆಯ್ತಿಲ್ವಲ್ಲ. ಗೌಡ್ರೆ, ಸುಮ್ಕೆ ಕರ್ಕೊಂಡ್ ಬಂದ್ರೆ ಹೆಂಗೆ? ಏನ್ ತಂದಿದ್ದೀರಾ ಅಂತ ಹೇಳಿ ಗೌಡ್ರೆ. ನಿಂಗೆ ಅಂತ ಏನೋ ತಂದೀವ್ನಿ, ಕೂತ್ಕೊಳ್ಳಮ್ಮೆ. ತಗೊಳಮ್ಮೆ, ಅದೇನು ಅಂತ ನೀನೇ ತೆಗೆದು ನೋಡು. ಯೋನ್ ಗೌಡ್ರೆ ಇದು? ತಗೊಳಮ್ಮೆ. ಗೌಡ್ರೆ, ಈಗ ಆಗಿದ್ದನ್ನ ತಕೊಂಬಂದ್ರಿ? ಅದೇಯ, ನೀನ್ ಲಾಯರ್ ಆಗ್ತೀನಿ ಅಂದಿದ್ರೆ ಕರಿ ಕೊಟ್ಟು ತಗೊಂಬತ್ತಾ ಇದ್ದೆ, ಆದ್ರೆ ನೀನ್ ಡಾಕ್ಟರ್ ಆಗ್ತೀನಿ ಅಂದಲ್ಲ, ಅದಕ್ಕೆ ಇದನ್ನ ತಕೊಂಬಂದೆ. ಯಾಕೆಂದ್ರೆ ಯಾವಾಗ್ಲೂ ಡಾಕ್ಟರ್ ಎಲ್ಲ ಇದನ್ನ ಕತ್ತಿಗೆ ಹಾಕೊಂಡಿರ್ತಾರಲ್ಲ, ಅದಕ್ಕೆ ತಗೊಂಬಂದೆ.
ನಿನ್ಗಿಷ್ಟ ಐತೆ? ಬರೀ ಇಷ್ಟ ಅಲ್ಲ, ಸಾನೇ ಇಷ್ಟ ಆಯ್ತು ನಮ್ಮ ಅಪ್ಪನ ಅಳಿಮಯ್ಯ. ಅದ್ ಸರಿ ಗೌಡ್ರೆ, ಈಗ ಯಾಕೆ ಇದನ್ ತಕೊಂಬಂದ್ರಿ? ಅದು ನಿನ್ ಲೆಕ್ಕಾಚಾರ ಮಾಡಕ್ಕೆ ನಮ್ಮ ಅಪ್ಪ ಹಿಂಗ್ ಸಹಾಯ ಮಾಡಿದೆ ಅಲ್ವೇ, ಅದಕ್ಕೆ ನಿಂಗೆ ಏನಾರು ತಕೊಂಬಂದ್ ಕೊಡ್ಬೇಕು ಅನ್ಸ್ತು. ಅದಕ್ಕೆ ಯೋಚನೆ ಮಾಡಿ ಇದನ್ನ ತಕೊಂಬಂದೆ. ಅಲ್ಲ ಕಣಮ್ಮೆ, ಇದು ಕೆಲಸ ಮಾಡ್ತದೋ ಇಲ್ವೋ ಒಂದ್ಸತಿ ನಾನು ಎದೆ ಬರುತ್ತೆ ಚೆಕ್ ಮಾಡಿ ಹೇಳಮ್ಮೆ. ಈಗೇನು ನಾನ್ ಚೆಕ್ ಮಾಡ್ಬೇಕು ತಾನೇ? ಸರಿ. ದಿಟ ಹೇಳಿ, ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಏನಿಲ್ಲ, ನೀನ್ ರೆಡಿ ಆಗಿರೋದ್ ನೋಡಿದ್ರೆ ನಿಶ್ಚಿತಾರ್ಥ ನಿಂದೆ ಆಯ್ತಿರಂಗದೆ. ಹೇ ಚಂಪಾ, ಇದ್ ನಮ್ಮ ಅಕ್ಕನ ನಿಶ್ಚಿತಾರ್ಥ. ನಮ್ಮ ಅಕ್ಕನ ನಿಶ್ಚಿತಾರ್ಥಗೆ ನಾನ್ ಈಟು ಮಿಂಚ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ಮಿಂಚಪ್ಪ ಮಿಂಚು, ಆದ್ರುವೆ ಈ ಬಟ್ಟೆಲಿ ಸ್ಯಾನೆ ಸಂದ ಕಾಣಿಸ್ತಿದ್ಯಾ. ಹುಷಾರು, ಯಾವಳಾದ್ರೂ ಕಣ್ಣಾಕ್ಬಿಟ್ಟಳು. ಚಂಪಾ, ನಿನ್ ಬುಟ್ಟು ಬೇರೆ ಯಾರನ್ನ ತಲೆ ತನ ನೋಡಿನೆ ನಾನು. ಬಿಟ್ಟವಾಗ್ಲೂ ಸಂದ ಕಾಣ್ತೀವ್ನಾ? ಸರಿ, ಬೇಗು. ಸದ್ಯ ಹೊಂಟೋದ್ಲು, ಈಗ ನೆಮ್ಮದಿಯಾಗಿ ಉಸಿರಾಡ್ಬೋದು. ಏನ್ಲಾಯ್ತು? ಏನಿಲ್ಲಮ್ಮ. ಸುಭಾಷ, ಈ ಬಟ್ಟೆನಾಗೆ ರಾಜ್ಕುಮಾರ ಕಣ್ಣಂಗ್ ಕಾಣ್ತಿದ್ಯಾ ಕಣ್ಲ? ಚಿತ್ರ, ಪೂಜೆಗೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ಯಾ ತಾನೆ? ಅಲ್ಲಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ತಲೆ ಬಿಸಿ ಮಾಡ್ಬೇಡ. ಅವೋ, ಅದ್ರ ಬಗ್ಗೆ ಚಿಂತೆ ಯಾಕೆ? ಇವತ್ತು ನಾವೇನು ಕೆಲಸ ಮಾಡಬಾರ್ದು, ಬ್ಯಾರೆಯವ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು. ಏನೇ ಹಂಗಂದ್ರೆ? ಹಂಗೆ ನೋಡ್ತಾ ಇರು. ವಿದ್ಯಾ, ಸ್ಯಾನೆ ಸಂದ ಕಾಣಿಸ್ತಾ ಇದ್ಯಾ ಕಣೆ. ಥ್ಯಾಂಕ್ಸ್ ಚಿತ್ರಕ್ಕ. ವಿದ್ಯಾ, ಆಮ್ಯಾಕೆ ನಾನು ಹೇಳಿದ್ದನ್ನೆಲ್ಲ ಎತ್ ಮಡಗಿದ್ಯಾ ಅಲ್ವಾ? ಹ್ಞೂ ಅಕ್ಕ, ಎಲ್ಲಾನು ಕಾರಲ್ಲಿ ಮಡ್ಗಿವ್ನಿ. ಇದ್ಯಾ ತಯಾರಾದ್ನೇನವ? ಅವರು ಮಾವನ್ ಜೊತೆ ಬತ್ತವ್ರತ್ತೆ. ಅತ್ತೆ, ವಿನಂತಿ, ಕಳ್ಸ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಒತ್ತಾಯ್ತದ ಕಣ್ರವ. ಹ್ಞೂ ಅತ್ತೆ. ಆಹಾ, ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ. ಹಂಗಾಯ್ತು ನಿನ್ ಕತೆ. ಏನೋ ಶ್ರೀಮಂತ್ರ ಸಂಬಂಧ ಸಿಕ್ಬಿಟ್ಟದೆ ಅಂತ ಶಾನೆ ಮೆರಿತಾ ಇದೀಯ. ನಾನ್ ಕನಸ್ಕಂಡಂಗೆ ನನ್ನ ಮಗನ್ಗೆ ಮದ್ವೆ ಮಾಡಿ ತೋರಿಸ್ತೀನಿ. ಆದ್ರೆ ನೀನ್ ಆಸೆ ಪಟ್ಟಿದ್ದಾಯ್ತೆ, ನನ್ನಿಂದ ನನ್ನ ಮಗನ್ಗೆ ಅದೃಷ್ಟ ಬಂದ. ಆದ್ರೆ ನಿನ್ನಿಂದ ನಿನ್ ಮಗಳಿಗೆ ಬಂದಿರೋದ್ ಏನು? ಬರ್ತದೆ, ನಂಗೂ ಒಂದ್ ಟೈಮ್ ಬಂದೇ ಬರ್ತದೆ. ಲೇ ಸುಭದ್ರೆ, ಆ ಟೈಮ್ಗೆ ಕಾಯ್ತಾ ಇರೆ. ನಿನ್ನ ಮಗಳನ್ನ ಯಾವ್ದಾದ್ರು ಬಿಕಾರಿ ಮನೆಗೆ ಮದ್ವೆ ಮಾಡಿ ಓಡಿಸ್ಬೇಕಾಯ್ತದೆ. ಅದ್ಕೆ ಈ ಸೀರೆಲಿ ನೀವು ಬೋಸ್ ಅಂತ ಇದ್ದೀರಾ. ನಿಂಗೂ ಆಟ ಯಾಕನವ? ಈ ಬಂಗಾರದ ಸರ ಬೋ ಮುದ್ದ ಎಲ್ಲ ತಯಾರಾದ್ರೇನ್ರವ? ಅತ್ತೆ ಬಂದ್ರೆ ಹೊಡ್ತಾ ಇರೋದೇ. ಅಮ್ಮಮ್ಮನ ನಾನ್ ಕರ್ಕ ಬರ್ತೀನಿ. ನನ್ನ ಕರ್ಕೊಂಡ್ ಬರಕ್ಕೆ ಯಾರು ಬರೋದ್ ಬೇಡ.
ಸುಭಾಸ ಬರ್ಲಲ್ಲಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಲ್ಲ. ಶಿವರಾಮ, ಈ ಟೇಮು ಬಲು ಸಂದಾಕದೆ. ಒಂಡಿ ಒಂಡಿ ಎಲ್ರು ಸುಭಾಸ ನಡಿಲ್ಲ. ಶಿವಳೇನಪ್ಪ ತಿರ್ಗಾ ಬತ್ತಾವಳೆ. ನಂದೆಯ ನಿಶ್ಚಿತಾರ್ಥ ಅಂತ ಗೊತ್ತಾದ್ರೆ ಮುಗೀತು ನನ್ ಕತೆ. ಅದು ನಿಮ್ ಬಟ್ಟೆ ಒಳಗೆ ದುಡ್ಡು ಸಿಕ್ತು, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೇನಂತ ಅರ್ಜೆಂಟ್ ಆಗಿತ್ತು? ಆಮೇಲೆ ಕೊಡ್ಬೋದಾಗಿತ್ತಲ್ವೇ? ಸರಿ, ತಂದ್ಬಿಟ್ಟಿದ್ಯಾ, ಕೊಡು. ನೋಡವ, ನಿಶ್ಚಿತಾರ್ಥ ಮುಗಿಸ್ಕೊಂಡ್ ಬರೋ ತನಕ ನೀನಿಲ್ಲೇ ಇದ್ಕೊಂಡು ಮನೇನ ಚಂದಾಗಿ ನೋಡ್ಕೊ. ಸರಿ ಸರಿ, ಮತ್ತೆ ಹಂಗ ನಡೀರಿ, ಹೋಗ್ಮ. ಗೌಡ್ರಿಗೆ ಒಳ್ಳೆ ಯೋಗ ಬಂದ್ಬಿಟ್ಟದೆ. ಇದಕ್ಕೇನ್ ಕಾರಣ ಹೇಳಿ? ನನ್ ಮಗಳ ಕಾಲ್ಗುಣ. ಅವಳ ಕಾಲ್ಗುಣದಿಂದಲೇ ಅವ್ರಿಗೆಲ್ಲ ಒಳ್ಳೇದಾಯ್ತಾ ಇರೋದು. ಅವ್ರಿಗೆ MLA ಸೀಟ್ ಆಯ್ತಾ ಇರೋದು. ಗೌಡ್ರು ಕಾಲದಿಂದಲೇ ಜನಸೇವೆ ಮಾಡ್ಕೊಂಡ್ ಬಂದವರು. ಹೌದು, ಅದಕ್ಕೆ ಅವರಿಗೆ MLA ಆಗೋ ಯೋಗ್ಯತೆ ಇದೆ. ಸರಿಯಾಗಿ ಹೇಳಿದ್ರಿ. ಆದ್ರೂ ಕಾಲ್ಗುಣ ಮುಖ್ಯ ನೋಡಿ. ಬನ್ನಿ 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 ಗೌಡ್ರೆ. ಏನಪ್ಪ ಚೆಲುವ ರಾಜ, ನಾವು ಬಂದು ನಿನ್ನ ವೆಲ್ಕಮ್ ಮಾಡ್ಬೇಕು, ನೀನ್ ನೋಡಿದ್ರೆ ನಮ್ಮನ್ನೇ ಸ್ವಾಗತ ಮಾಡ್ತಾ ಇದ್ಯಾ? ತಡವಾಗ್ಬಿಡುತ್ತೋ ಎಲ್ರು ಬಿರ್ನೆ ಬಂದ್ಬಿಟ್ವಿ. ಓಹೋ, ಶಾನೆ ಖುಷಿ ಆಯ್ತು ಬಿಡು. ಅಮ್ಮ ನಮಸ್ಕಾರ. ಬೀಗರ ಮನೆ ಕಾರ್ಯಕ್ರಮ ಅಂದ್ಮೇಲೆ ಬರ್ದೇ ಇರಕ್ಕಾದತ್ತೆ? ಅದ್ರಲ್ಲೂ ನೀವು ಮತ್ತೆ ಅಳಿಯಂದ್ರು ಫೋನ್ ಮಾಡಿದ್ಮೇಲೆ ಬಿಟ್ಬಿಡಕ್ಕಾದತ್ತೆ? ಚೆಲುವರಾಜ, ರತ್ನಮ್ಮ, ನೀವೆಲ್ಲ ಬಂದಿದ್ದು ಬಹು ಸಂತೋಷ ಆಯ್ತು. ಸರಿ ಸರಿ, ಟೈಮ್ ಆಯ್ತದೆ, ಬನ್ನಿ ಹೋಗೋಣ. ಓಹ್, ಏನಪ್ಪ ದಾಮೋದರ, ಶಾನೆ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟಿದ್ಯಲ್ಲ, ಇಷ್ಟೆಲ್ಲ ಆಡಂಬರ ಬೇಕಾಗಿತ್ತೆ? ಏನ್ ಗೌಡ್ರೆ ಹೀಗೆ ಹೇಳ್ತಿದ್ದೀರಾ? ಇವತ್ ನನ್ನ ಮಗಳ ನಿಶ್ಚಿತಾರ್ಥದ ಜೊತೆಗೆ ನಿಮ್ಮ ರಾಜಕೀಯದ ಪ್ರವೇಶಕ್ಕೆ ನಿರ್ದಿಷ್ಟವಾಗಿ ಪಾದಾರ್ಪಣೆ ಮಾಡೋ ದಿನ ಇವತ್ತು. ಅದಲ್ದೆ ಖುದ್ದಾಗಿ ಹೈಕಮಾಂಡೇ ಬರ್ತಿರ್ಬೇಕಾದ್ರೆ ನಾವ್ ಇಷ್ಟು ಮಾಡದೇ ಇದ್ರೆ ಹೇಗೆ ಗೌಡ್ರೆ?